ಮಹಾರಾಷ್ಟ್ರದ ಸರ್ಕಾರವನ್ನ ಯಾರು ರಚನೆ ಮಾಡ್ತಾರೆ? ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿದಿದೆ. ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ ಸಟ್ಟಾ ಬಜಾರ್ ಭವಿಷ್ಯ ಏನಿದೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇಡೀ ದೇಶದ ಗಮನ ಈಗ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಮೇಲಿದೆ. ಈ ಬಾರಿ ಮತ್ತೆ ಮಹಾರಾಷ್ಟ್ರದ ಸರ್ಕಾರವನ್ನ ಯಾರು ರಚನೆ ಮಾಡ್ತಾರೆ, ಗದ್ದುಗೆಯನ್ನ ಯಾರು ಏರ್ತಾರೆ ಅನ್ನುವಂತಹ ಸಾಕಷ್ಟು ಕುತೂಹಲ ಮೂಡಿದೆ. ಆದರೆ ಇವೆಲ್ಲದರ ನಡುವೆ ಈಗ ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿದಿದೆ. ಪಲೋಡಿ ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿತು ಅಂದ್ರೆ ಅದು ಪಕ್ಕಾ ಭವಿಷ್ಯ ಅನ್ನೋ ಮಾತು ಎಲ್ಲ ಕಡೆ ಕೇಳಿಬರುತ್ತೆ. ಹಾಗಾದ್ರೆ ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ ಸಟ್ಟಾ ಬಜಾರ್ ಭವಿಷ್ಯ ಏನಿದೆ, ಲೆಕ್ಕಾಚಾರಗಳು ಏನ್ ಹೇಳುತ್ತೆ, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರ ಎಲೆಕ್ಷನ್ ಸಟ್ಟಾ ಬಜಾರ್ ಭವಿಷ್ಯ. ಮಹಾರಾಷ್ಟ್ರ ಒಟ್ಟಾರೆ ಕ್ಷೇತ್ರ 288. ಮಹಾರಾಷ್ಟ್ರದಲ್ಲಿ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳಿದೆ. ಇದೇ ಕ್ಷೇತ್ರಕ್ಕೆ ನೋಡಿ ಈಗ ಎಲೆಕ್ಷನ್ ಆಗಿರೋದು. ಎಲೆಕ್ಷನ್ ನಲ್ಲಿ 288 ಕ್ಷೇತ್ರಗಳಲ್ಲಿ ಬಹಳ ಪೈಪೋಟಿ ಈ ಬಾರಿ ಗಮನಿಸ್ತಾ ಇದ್ದೀವಿ. ಸರಳ ಬಹುಮತಕ್ಕೆ 145. 288 ಕ್ಷೇತ್ರಗಳ ಪೈಕಿ ಸರ್ಕಾರವನ್ನ ರಚನೆ ಮಾಡಬೇಕು, ಗದ್ದುಗೆಯನ್ನ ಏರ್ಬೇಕು ಅಂತಂದ್ರೆ 145 ಮೆಜಾರಿಟಿಯನ್ನ ಪಡಿಬೇಕಾಗತ್ತೆ. ಇದೇ ನೋಡಿ ಮ್ಯಾಜಿಕ್ ನಂಬರ್ ಮಹಾರಾಷ್ಟ್ರಕ್ಕೆ. ಮಹಾಯುತಿ ಬಿಜೆಪಿ, ಶಿವಸೇನೆ ಶಿಂದೆ ಬಣ ಹಾಗೂ ಎನ್ಸಿಪಿ ಅಜಿತ್ ಪವಾರ್ ಮೈತ್ರಿಯ ಫೈಟ್ ಮಹಾರಾಷ್ಟ್ರದಲ್ಲಿ ಜೋರಿದೆ ನೋಡಿ. ಒಂದು ಕಡೆ ಬಿಜೆಪಿ ಪ್ಲಸ್ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿ ಬಣ ಏನಿದೆಯಲ್ಲ, ಈ ಕೂಟ ಬಹಳ ಸ್ಟ್ರಾಂಗ್ ಆಗಿ ಬಾರಿ ಕಾಣಿಸ್ತಾ ಇದೆ. ಅತ್ತ ಬಿಜೆಪಿ ಇದೆ, ಶಿವಸೇನೆಯ ಶಿಂದೆ ಬಣ ಸ್ಟ್ರಾಂಗ್ ಆಗಿದ್ರೆ ಎನ್ಸಿಪಿಯ ಅಜಿತ್ ಪವಾರ್ ಅವರ ಬಣ ಕೂಡ ಭಾರಿ ಪೈಪೋಟಿಯಲ್ಲಿ ಈ ಬಾರಿ ಗದ್ದುಗೆಯನ್ನ ಏರ್ಲೇಬೇಕು ಅನ್ನುವಂತಹ ಫೈಟ್ ಅಲ್ಲಿ ಮುಳುಗಿದ್ದಾರೆ. ಇಂಡಿಯಾ ಕಾಂಗ್ರೆಸ್, ಎನ್ಸಿಪಿ ಶರದ್ ಪವಾರ್ ಬಣ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಮಹಾಯುತಿಯನ್ನ ಗಮನಿಸಿದ್ವಿ. ಇತ್ತ ಮಹಾ ವಿಕಾಸ್ ಅಘಾಡಿಯಲ್ಲಿ ಕಾಂಗ್ರೆಸ್ ಪ್ಲಸ್ ಕಾಂಗ್ರೆಸ್ ಇದೆ, ಭರ್ಜರಿಯಾಗಿ ಪೈಪೋಟಿಯನ್ನ ಕೊಡ್ತಿದೆ. ಇನ್ನು ಶಿವಸೇನೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಶರದ್ ಪವಾರ್ ಅವರ ಬಣ ಇದೆ. ಇನ್ನು ಎನ್ಸಿಪಿಯನ್ನ ನೋಡಿದ್ರೆ ಉದ್ಧವ್ ಠಾಕ್ರೆ ಇದ್ದಾರೆ. ಈಗ ನೋಡಿ, ನಿಜವಾದ ಪೈಪೋಟಿ ಚುನಾವಣೆಯಲ್ಲಿ ನಾವು ಸರ್ಕಾರವನ್ನ ರಚನೆ ಮಾಡಬೇಕು. ಆ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿನೇ ಪ್ರಣಾಳಿಕೆಯಲ್ಲೇ ಫೈಟ್ ಕಾಣಿಸ್ಬೋದು. ನಾವು ಅದನ್ನ ಕೊಡ್ತೀವಿ ಅಂತ ಒಟ್ಟಾರೆಯಲ್ಲೇ ಸರ್ಕಾರ ರಚನೆ ಮಾಡಬೇಕು ಅಂತ ಮಹಾಯುತಿ ವರ್ಸಸ್ ಮಹಾ ವಿಕಾಸ್ ಅಘಾಡಿ ಭರ್ಜರಿ ಫೈಟ್ ಮಹಾರಾಷ್ಟ್ರದಲ್ಲಿದೆ. ಈ ರೀತಿಯಾಗಿ ಪೈಪೋಟಿ ಇರುವಂತಹ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಗ್ಗೆ ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿದಿದೆ. ಸಟ್ಟಾ ಬಜಾರ್ ಭವಿಷ್ಯ ನುಡಿಯುತ್ತೆ ಅಂತಂದ್ರೆ ಅಲ್ಲೊಂದು ಬಹಳ ಮಹತ್ವ ಇರುತ್ತೆ ಅನ್ನುವಂಥದ್ದು ಮಾತು. ಹಾಗಾದ್ರೆ ಸಟ್ಟಾ ಬಜಾರ್ ಭವಿಷ್ಯ ಏನ್ ಹೇಳುತ್ತೆ, ಅಂಕಿ ಅಂಶಗಳು ಏನಿದೆ ಗಮನಿಸ್ತಾ ಹೋಗೋಣ. ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್ ಲೆಕ್ಕ. ಮಹಾಯುತಿ 144ರಿಂದ 152, ಇಂಡಿಯಾ 120ರಿಂದ 132. ಸಟ್ಟಾ ಬಜಾರ್ ಭವಿಷ್ಯವನ್ನ ಗಮನಿಸ್ತಾ ಇದ್ರೆ ಇಲ್ಲೇ ನೋಡಿ, ಮಹಾರಾಷ್ಟ್ರದಲ್ಲಿ ಗದ್ದುಗೆಯನ್ನ ಏರಬೇಕು ಅಂತಂದ್ರೆ ಬಹುಮತವನ್ನ ಪಡಿಬೇಕಾಗಿರೋದು 145. ಈ ಮೂಲಕವಾಗಿ ಈಗ ಸಟ್ಟಾ ಬಜಾರ್ ಭವಿಷ್ಯವನ್ನ ನೋಡಿದ್ರೆ ಮತ್ತೆ ಇಲ್ಲಿ ಈ ಬಾರಿ ಗೆಲ್ಲುವಂತದ್ದು ಮಹಾಯುತಿ ಬಿಜೆಪಿ ಪ್ಲಸ್ ಏನಿದೆಯಲ್ಲ, ಇದು ಸರ್ಕಾರವನ್ನ ರಚನೆ ಮಾಡುತ್ತೆ ಅಂತ ಸಟ್ಟಾ ಬಜಾರ್ ಭವಿಷ್ಯವನ್ನ ಹೇಳ್ತಾ ಇದೆ. ಹಾಗಾದ್ರೆ ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿದಿದೆ ಅಂದ್ರೆ ಯಾಕೆ ನಂಬಬೇಕು ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಆದ್ರೆ ಸಟ್ಟಾ ಬಜಾರ್ ಈ ಹಿಂದೆ ನುಡಿದಿರುವಂತಹ ಭವಿಷ್ಯಗಳೆಲ್ಲ ಕೂಡ ಪ್ಲಸ್ ಆಗಿದೆ, ಹೇಳಿದಂತೆ ಆಗಿದೆ. ಹಾಗಾದ್ರೆ ಯಾವ್ಯಾವುದು ಅಂತ ನೋಡೋದಾದ್ರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ಕುರಿತಂತೆ ಭವಿಷ್ಯವನ್ನ ನುಡಿದಿತ್ತು, ಬಿಜೆಪಿ ಗೆಲ್ಲುತ್ತೆ ಅಂತ. ಅದೇ ರೀತಿಯಾಗಿನೇ ಬಿಜೆಪಿ ಗೆಲುವನ್ನ ಕಂಡಿತ್ತು. ಇನ್ನು ಕರ್ನಾಟಕ ಮತ್ತು ತೆಲಂಗಾಣದ ವಿಚಾರವಾಗಿಯೂ ಕೂಡ ಭವಿಷ್ಯವನ್ನ ನುಡಿದಿತ್ತು ಈ ಹಿಂದೆ.
ಅದೇ ರೀತಿಯಾಗಿ ಕೂಡ ಅಲ್ಲೂ ಸಟ್ಟಾ ಬಜಾರ್ ನುಡಿದಂತೆ ಗೆಲುವನ್ನ ಕಂಡುಕೊಂಡಿತ್ತು. ಎಷ್ಟೇ ಅಲ್ಲ ನೋಡಿ, ನಮ್ಮ ಭಾರತದ ಚುನಾವಣೆ ಒಂದು ಕಡೆ ಆದರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಬಗ್ಗೆ ಕೂಡ ಸಟ್ಟಾ ಬಜಾರ್ ಭವಿಷ್ಯವನ್ನ ನುಡಿದಿತ್ತು. ಟ್ರಂಪ್ ಗೆದ್ದೇ ಗೆಲ್ತಾರೆ ಅಂತ. ಅದೇ ರೀತಿಯಾಗಿ ಟ್ರಂಪ್ ಕೂಡ ಗೆಲುವನ್ನ ಕಂಡುಕೊಂಡಿದ್ದಾರೆ. 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನ ಭದ್ರಗೊಳಿಸಿಕೊಂಡಿದ್ದಾರೆ. ಹೀಗಾಗಿನೇ ಸಟ್ಟಾ ಬಜಾರ್ ಭವಿಷ್ಯ ನುಡಿಯಿತು ಅಂತಂದ್ರೆ ಅಲ್ಲಿ ಸತ್ಯ ಇರುತ್ತೆ, ಅದು ಖಂಡಿತವಾಗಿಯೂ 100% ನಿಜ ಆಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರುತ್ತೆ. ಇಷ್ಟೇ ಅಲ್ಲ, ಲೋಕಸಭೆಯಲ್ಲೂ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನುವಂತಹ ಒಂದು ಭವಿಷ್ಯವನ್ನ ನುಡಿದಿತ್ತು. ಅದೇ ರೀತಿಯಾಗಿ ಸತ್ಯ ಆಗಿದೆ. ಅದರ ಜೊತೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಏಕಾಂಗಿಯಾಗಿನೇ ಬಹುಮತವನ್ನ ಪಡೆದು ಸರ್ಕಾರ ರಚನೆ ಮಾಡಲ್ಲ ಅನ್ನುವಂತ ಮಾತನ್ನ ಹೇಳಿತ್ತು. ಅದರಂತೆ ಬಿಜೆಪಿ ಕೂಡ ಏಕಾಂಗಿಯಾಗಿ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕಾಗಿಲ್ಲ. ಮೈತ್ರಿಕೂಟದ ಸಹಾಯದಿಂದಲೇ ಸರ್ಕಾರವನ್ನ ರಚನೆ ಮಾಡಿತು. ಇನ್ನು ಬೇರೆ ಬೇರೆ ಏಜೆನ್ಸಿಗಳ ಭವಿಷ್ಯದಕ್ಕಿಂತ ಸಟ್ಟಾ ಬಜಾರ್ ಭವಿಷ್ಯ ಕೊಂಚ ವಿಭಿನ್ನ ಆಗಿದ್ರೂ ಕೂಡ ಸತ್ಯಕ್ಕೆ ಹತ್ತಿರ ಆಗಿದೆ. ಹೀಗಾಗಿನೇ ಸಟ್ಟಾ ಬಜಾರ್ ಭವಿಷ್ಯವನ್ನ ನಂಬೋದಕ್ಕೆ ಸಾಧ್ಯ ಆಗೋದು. ಇಷ್ಟು ಪಕ್ಕಾ ಲೆಕ್ಕಾಚಾರ ಇರುವಂತಹ ಸಟ್ಟಾ ಬಜಾರ್ ಅನ್ನ ಯಾರು ನಡೆಸ್ತಾರೆ, ಯಾರಿಂದ ಇದು ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಸರಿಯಾದ ದಾಖಲೆಗಳು ಲಭ್ಯ ಆಗಲ್ಲ. ಇದು ಒಂದು ಸೀಕ್ರೆಟ್ ಲೋಕದಲ್ಲೇ ಬೆಟ್ಟಿಂಗ್ ಬಿಸ್ನೆಸ್ ನಡೆಯುತ್ತೆ. ಬೆಳಿಗ್ಗೆ 7 ಗಂಟೆಗೆ ಬಿಡ್ಡಿಂಗ್ಗಳು ಶುರುವಾಗುತ್ತೆ. ಎಲ್ಲಾಗತ್ತೆ, ಹೇಗಾಗತ್ತೆ, ಏನು ಅಂತ ಹುಡುಕ್ತಾ ಹೋದ್ರೆ ಸಿಗಲ್ಲ. ಇದು ಸೀಕ್ರೆಟ್ ಆಗಿನೇ ಬೆಟ್ಟಿಂಗ್ಗಳು ನಡೀತಾ ಹೋಗುತ್ತೆ. ಅದಾದ ಮೇಲೆ ಈ ಸಟ್ಟಾ ಬಜಾರ್ ಲೋಕದಲ್ಲಿ ಪಕ್ಕಾ ಆಗಿನೇ ಗುರುತಿಸಿಕೊಳ್ಳೋದೇ ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್. ಪಲೋಡಿ ಅನ್ನುವಂಥದ್ದು ರಾಜಸ್ಥಾನದ ಒಂದು ಪುಟ್ಟ ಗ್ರಾಮ ಆಗಿರುತ್ತೆ. ಇಲ್ಲಿಂದಾನೇ ನೋಡಿ ಈ ಒಂದು ಬೆಟ್ಟಿಂಗ್ ಬಿಸ್ನೆಸ್ಗಳು ಭಾರಿ ಸದ್ದು ಮಾಡೋದು. ಸಟ್ಟಾ ಬಜಾರ್ ವ್ಯವಹಾರದಲ್ಲೇ ನಂಬರ್ 1 ಸ್ಥಾನದಲ್ಲಿರೋದೇ ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್. ಇದರ ಜೊತೆಯಲ್ಲಿ ಇನ್ನಷ್ಟು ಮಹತ್ವವನ್ನ ಪಡೆದಿರುವಂತದ್ದು ವಿಜಯವಾಡ, ಆಂಧ್ರ ಪ್ರದೇಶ, ಕೋಲ್ಕತ್ತಾದ ಸಟ್ಟಾ ಬಜಾರ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡೆದಿದೆ. ಒಟ್ಟಲ್ಲಿ ಈಗ ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್ ಮಹಾರಾಷ್ಟ್ರದ ಚುನಾವಣೆಯ ಬಗ್ಗೆ ಭವಿಷ್ಯವನ್ನ ನುಡಿದಿದೆ. ಇದರಂತೆ ಮಹಾಯುತಿ ಗದ್ದುಗೆಯನ್ನ ಏರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಇವೆಲ್ಲ ಭವಿಷ್ಯಕ್ಕೂ ಕೂಡ ತೆರೆ ಬೀಳಬೇಕು ಅಂತಂದ್ರೆ ಚುನಾವಣೆಯ ಫಲಿತಾಂಶ 23ಕ್ಕೆ ಫಲಿತಾಂಶ ಹೊರ ಬರ್ತಿದ್ದಂತೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.